ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ಶೇಷದೇವರು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ನಾನೊಂದು ಪಂಚಮಿ ಹಬ್ಬಕ್ಕೆ ಅಂತ ಹೇಳಿ ಶೇಂಗಾ ಉಂಡೆ ಮಾಡೀನಿ. ಬರೀ ಯಾವ ಥರ ಮಾಡೀನಿ ನೋಡೋಣ. ಭಾಳ ಆರೋಗ್ಯಕರವಾದಂಥದ್ದು, ಮನೆಯೊಳಗೆ ಸಿಗುವಂಥ ಬರೀ ಶೇಂಗಾ ಬೆಲ್ಲ ಹಾಕಿ ಅಷ್ಟೇ ಭಾಳ ಸರಳವಾಗಿ ಒಂದು 10-15 ನಿಮಿಷದೊಳಗೆ ಮುಗಿದು ಬಿಡುತ್ತೆ ಮಾಡೋದು. ಅಷ್ಟು ಸುಲಭವಾಗಿ ಮಾಡ್ಬೋದು. ನೋಡಿರಿ ಎಷ್ಟು ಚಲೋ ಆಗ್ಯಾವಂದ್ರೆ, ದಿನ ಒಂದೊಂದು ಮಕ್ಳಿಗೆ ಕೊಟ್ರೆ ಹೆಲ್ತ್ಗೆ ಒಳ್ಳೆಯದು, ಬೋನ್ಸನ್ನು ಗಟ್ಟಿ ಆಗ್ತಾವೆ. ಎಲ್ಲರೂ ಹೆಣ್ಮಕ್ಳು ತಿನ್ಬೋದು, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬರೀ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿರಿ, ನಾನಿಲ್ಲಿ 750 ಗ್ರಾಮ್ ಶೇಂಗಾ ತೊಗೊಂಡಿನಿ. ಅವನ್ನ ಚೆಂದಾಗಿ ಹುರಿಬೇಕು. ಎಲ್ಲ ಸಿಪ್ಪಿ ಒಂಚೂರೂ ಸಿಪ್ಪಿ ಉಳಿಬಾರ್ದು. ಆ ಥರ ಹಿಂಗೆ ನೋಡಿರಿ ಎಷ್ಟು ಮುಟ್ಗಿ ಮಾಡಿದ್ರೂ ಎಲ್ಲ ಫುಲ್ ಸಿಪ್ಪಿ ಬಿಚ್ಕೊಂಡ್ಬಿಡ್ತಾವೆ. ಅಷ್ಟು ಚೆಂದ ಹುರಿಬೇಕು ಅವನ್ನ. ನೋಡಿರಿ, ಈಗ ಒಂದು ಸಿಪ್ಪಿ ಉಳಿದಿಲ್ಲ. ಇಷ್ಟು ನೀಟಾಗಿ ಕ್ಲೀನಾಗಿ ಹುರ್ಕೊಂಡು ಅದನ್ನು ಒಂದು ತಿಕ್ಕಿ ಇದನ್ನು ಮಾಡಬೇಕು. ಸಿಪ್ಪಿ ಕೇರ್ಕೊಂಡು ಬಿಡಬೇಕು. ಆಮೇಲೆ ಇದನ್ನು ಮಿಕ್ಸರ್ಗೆ ಹಾಕ್ಕೋಬೇಕು ತರಿಯಾಗಿ. ನೋಡಿರಿ, ಹಾಕ್ಕೊಂಡಿನಿ. ಅದನ್ನು ಅದು ಮಿಕ್ಸರ್ಗೆ ಹಾಕೋದೇನು ವಿಡಿಯೋ ಜರುತ್ತಿಲ್ಲಲ್ಲ, ಹಾಗಾಗಿ ನಾನು ತೋರಿಸಿಲ್ಲ. ಈಗಿದು 750 ಗ್ರಾಮ್ ಶೇಂಗಾಕ್ಕೆ ನಾನು ಕೇವಲ ಅರ್ಧ kg ಬೆಲ್ಲ ತೊಗೊಂಡಿನಿ. ಅಷ್ಟು ಸಾಕಾಗುತ್ತೆ ಇದಕ್ಕೆ ಬೆಲ್ಲ. ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ. ಇದಕ್ಕೆ ಉಂಡೆ ಬೆಲ್ಲನೂ ಅಂತಾರೆ. ಅರ್ಧ kg ಬೆಲ್ಲನ ತೊಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಡ್ರಿ. ಸ್ವಲ್ಪ ಅಂದ್ರೆ ಬೆಲ್ಲ ಕರಗುವಷ್ಟು ಒಂದು ಅರ್ಧ ಕಪ್ ನೀರು ಹಾಕಿ ಬೆಲ್ಲ ಕರಗಿಸೋಕೆ ಇಟ್ಕೋರಿ. ಇದನ್ನು ಹಣ ತೊಗೊಳ್ದು ತೋರಿಸ್ತೀನಿ. ಗಟ್ಟಿ ಹಣ ತೊಗೋಬೇಕು ಇದನ್ನು ಈಗ ಬೆಲ್ಲ ಕರಗಿಸ್ಕೊಂಡ್ಬಿಡೋಣ. ನೀಟಾಗಿ ಸಣ್ಣಗೆ ಇಟ್ಕೊಂಡು ಪುಡಿ ಬೆಲ್ಲ ಸಿಗುತ್ತಾ ಅದನ್ನು ತೊಗೊಂಡ್ರಂದ್ರೆ ಈಗ ಭಾಳ ಸರಳವಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು. ನೋಡಿರಿ, ಬೆಲ್ಲ ಕರಗ್ದು ನಾನೀಗ ನಿಮ್ಗೆ ಪಾಕ ಹೆಂಗೆ ತೋರಿಸ್ತೀನಿ. ಇದು ನೋಡಿರಿ, ಈ ಥರ ಕೂಡಿಸಿದ್ರೆ ನಮ್ಮ ಬೆರಳಿನ ಕೂಡ ಬರಬೇಕದು. ಹಂಗೆ ಗೇರಾಗಿ ತೊಗೊಂಡ್ರಂದ್ರೆ ಉಂಡೆ ಭಾಳ ಚಲೋ ಆಗ್ತವೆ. ನೋಡಿರಿ, ಅದು ಅಕಸ್ಮಾತ್ ಇಳುವಾತಂದ್ರೆ ಉಂಡೆ ಗಟ್ಟಿ ಆಗಂಗಿಲ್ಲ. ಹಾಗಾಗಿ ನೋಡಿರಿ, ಈಗ ನಾನು ಇದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಳಕೊಂತೀನಿ. ಆ್ಯಕ್ಚುಲಿ ಶೇಂಗಾದೊಳಗೂ ಎಣ್ಣೆ ಇರ್ತೈತಲ್ಲ, ಅದು ಬಿಟ್ಕೊತೈತಿ. ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು. ಶೇಂಗಾ ಬೆಲ್ಲ ತುಪ್ಪ ಕುಡಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಅದಕ್ಕೋಸ್ಕರ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ನೋಡಿರಿ, ನಾನು ರೆಗ್ಯುಲರ್ ಹೇಳ್ತೀನಿ, ಬೆಲ್ಲನ ಯಾವಾಗಲೂ ಸೋದಿಸ್ಕೊತೀನಿ, ಯಾಕಂದರೆ ಹಳ್ಳಿರ್ತಾವಂತ ಹೇಳಿ. ನೋಡಿರಿ, ಈ ಥರ ನಿಮ್ಗೆ ಅಕಸ್ಮಾತ್ ಬೆಲ್ಲ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹಾಕ್ಕೋಬೋದು. ನೀವು ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೂ ನೀವು ಟೇಸ್ಟ್ ನೋಡ್ಬೋದು. ಸ್ವಲ್ಪ ಜಾಸ್ತಿನ ಬೆಲ್ಲ ಕಾಯಿಸ್ಕೊಂಡು ಇಟ್ಕೊಂಡು ಪಾಕನ ಬೇಕಂದ್ರೆ ಹಾಕೋಬೋದು. ನೋಡಿರಿ, ಈ ಥರ ಸೋಸಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊರಿ. ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು 10-15 ನಿಮಿಷ, ಒಂದು ಅರ್ಧ ತಾಸು ಇಡಬೇಕಾಗತ್ತೆ. ಅಂದರೆ ಸ್ವಲ್ಪ ಬಿಗಿಬೇಕಾಗ್ತೈತೆ ಅದು. ನೋಡಿರಿ, ಈ ಥರ ಮಿಕ್ಸ್ ಆಯ್ತು, ಎಲ್ಲ ಕನ್ಸಿಸ್ಟೆನ್ಸಿ ಆತಲ್ಲ, ಫುಲ್ ಆತಲ್ಲ. ಈಗ ಇದನ್ನು ಒಂದು 10ರಿಂದ 15 ನಿಮಿಷ ಅಥವಾ ಒಂದು 20 ನಿಮಿಷ ಇಟ್ಬಿಡ್ರಿ. ಅವಾಗವಾಗ ನೋಡ್ಕೊತ ಇರ್ರಿ. ಅಕಸ್ಮಾತ್ ನೀವು ಹಣ ತೊಗೊಳ್ಳುವಾಗ ಸ್ವಲ್ಪ ಏರಾತಂದ್ರೆ ಗಟ್ಟಿಯಾಗಿಬಿಡ್ತೈತಿ. ನೋಡಿರಿ, ನಾವು ಒಂದು ಅರ್ಧ ತಾಸು ಇಟ್ಟಿದ್ದೆ. ಈ ಥರ ಆಗೈತಿ. ಈಗ ಲಡ್ಡು ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಈಗ ಸ್ಮೂತ್ ಇದ್ದಾಗ ಸ್ವಲ್ಪ ಲಡ್ಡು ಕಟ್ಟಿದ್ರೆ ಸೇಪ್ ಚಲೋ ಬರ್ತಾವೆ, ನೀಟಿ ಶೈನಿ ಬರ್ತಾವೆ ಅಂತೇಳಿ ಸ್ವಲ್ಪ ಜಲ್ದಿನ ಕಟ್ಟೀನಿ. ಸ್ವಲ್ಪ ಗಟ್ಟಿ ಆತಂದ್ರೆ ನೀಟ್ ಆಗಂಗಿಲ್ಲ ಅಂತ. ಇವು ಆಮೇಲೆ ಗಟ್ಟಿ ಆದವು. ಇನ್ನು ಈಗ ಸ್ವಲ್ಪ ಸ್ಮೂತ್ ಐತಲ್ಲ, ಆಮೇಲೆ ಗಟ್ಟಿ ಆಗ್ತಾವೆ. ನೋಡಿರಿ, ಎಷ್ಟು ಚೆಂದಾಗ್ಯವು, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೊರಗಿಂದ ತರೋದಕ್ಕಿಂತ ಮನೆಯೊಳಗೆ ಮಾಡಿ ತಿನ್ನಿರಿ. ಈ ಥರ ಮಾಡಿಟ್ರಂದ್ರೆ ಈಗ ಪಂಚಮಿಗೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.